ಸಖಿ, ಅಲಂಕಾರವನ್ನು ಪೂರ್ಣಗೊಳಿಸದೆ ಏಕೆ ಹೋಗುತ್ತಿರುವೆ? ಮಹಾರಾಣಿ, ಅವಳು ಅಗತ್ಯಕ್ಕಿಂತ ಹೆಚ್ಚು ಅಲಂಕಾರ ಮಾಡುತ್ತಿದ್ದಾಳೆ. ಯಾವ ಸಂದರ್ಭದಲ್ಲಿ ನಿಮಗೆ ಹೇಗೆ ಅಲಂಕಾರ ಮಾಡಬೇಕೆಂದು ಅವಳಿಗೆ ಗೊತ್ತಿಲ್ಲ. ನೀನಿನ್ನು ಹೊರಡು. ಏನು ಹೇಳುತ್ತಿರುವೆ ಮಂಥರೆ? ವಿವಾಹದ ಸಂದರ್ಭಕ್ಕೆ ತಕ್ಕ ಹಾಗೆ ಲೇಪನಾದಿಗಳನ್ನು ಮಾಡು ಎಂದು ನಾನೇ ಅವಳಿಗೆ ಹೇಳಿದೆ. ನೀವು ಹೇಳುತ್ತಿರುವುದು ಸರಿ ಮಹಾರಾಣಿ. ಆದರೆ ಯಾವ ವಿವಾಹಕ್ಕೆ, ಯಾರ ವಿವಾಹಕ್ಕೆ ಎಷ್ಟರ ಮಟ್ಟಿಗೆ ಅಲಂಕಾರ ಇರಬೇಕೆಂಬ ಸೂಕ್ಷ್ಮ ಅವಳಿಗೆ ಗೊತ್ತಿರಲಿಲ್ಲ. ನಿನ್ನ ಮಾತು ವಿಚಿತ್ರವಾಗಿದೆಯಲ್ಲ. ಮನಸ್ಸಿನಲ್ಲಿ ಬೇರೇನನ್ನೋ ಇಟ್ಟುಕೊಂಡು ಇಲ್ಲಿ ಇನ್ನೇನನ್ನೋ ಹೇಳುತ್ತಿರುವಂತಿದೆ. ನಿಜ ಮಹಾರಾಣಿ. ನನ್ನ ಪ್ರಕಾರ ಸ್ವಂತ ಮಗನ ವಿವಾಹಕ್ಕೆ ಹೋಗುವಾಗ ಇರಬೇಕಾದ ಅಲಂಕಾರ, ಸಡಗರ ಸವತಿಯ ಮಗನ ವಿವಾಹಕ್ಕೆ ಹೋಗುವಾಗ ಅಗತ್ಯವಿಲ್ಲವೆಂದು ನನಗೆ ಅನಿಸುತ್ತದೆ. ಆದರೆ ಆ ಸಖಿ ನಿಮಗೆ ಮಾಡುತ್ತಿದ್ದ ಅಲಂಕಾರ ಸ್ವಂತ ಮಗನ ವಿವಾಹದಲ್ಲಿ ಭಾಗವಹಿಸುವಂತಿತ್ತು. ಕೌಸಲ್ಯಗೆ ಬೇಕಾದರೆ ಅದನ್ನು ಮಾಡಿಕೊಳ್ಳಲಿ, ನಿಮಗೆ ಅದರ ಅಗತ್ಯವಿಲ್ಲವೆಂಬುದು ನನ್ನ ಭಾವನೆ. ಯಾಕೆ ಮಹಾರಾಣಿ, ನಾನು ಹೇಳಿದ್ದಲ್ಲೇನಾದರೂ ತಪ್ಪಿದೆಯೇ? ಇಲ್ಲ ಮಂಥರೆ, ತಪ್ಪನಿಸುತ್ತಿದೆ. ಆದರೆ ಮಂಥರೆ, ರಾಮನ ವಿವಾಹಕ್ಕೆ ನಾನೇಕೆ ಸಂತೋಷದಿಂದ ಸಿಂಗರಿಸಿಕೊಳ್ಳಬಾರದು? ಆದರೆ ಭರತನ ವಿವಾಹ ಆಗಿದ್ದರೆ ನಿಮಗೆ ಈಗಾಗಿರುವಷ್ಟು ಸಂತೋಷ ಆಗಿರುತ್ತಿತ್ತೆ. ಇಲ್ಲ ಇಲ್ಲ, ನನ್ನ ಮಗ ಭರತನ ವಿವಾಹವಾಗಿದ್ದರೆ ಆಗಾಗುತ್ತಿದ್ದ ಸಂತೋಷ ಸಂಭ್ರಮಗಳೇ ಬೇರೆ. ಮತ್ತೆ ಆ ಸಂಭ್ರಮವನ್ನು ಅನುಭವಿಸುವುದು ಬಿಟ್ಟು ರಾಮನ ವಿವಾಹಕ್ಕೆ ಸಿಂಗರಿಸಿಕೊಳ್ಳುತ್ತಿರುವಿರಲ್ಲ. ಆದರೆ ಮಂಥರೆ, ನನ್ನ ಮಗ ಭರತನ ವಿವಾಹ ಈಗ ಆಗುವುದು ಸಾಧ್ಯವೇ? ಖಂಡಿತ ಸಾಧ್ಯವಿದೆ. ಈ ಕುರಿತು ಮಹಾಪ್ರಭುಗಳನ್ನು ಒತ್ತಾಯಿಸಿದರೆ. ಹಿಂದೊಮ್ಮೆ ಮಹಾಪ್ರಭುವನ್ನು ರಾಮನಿಗೆ ಸಿಗುವ ಯೋಗವು ನನ್ನ ಮಗ ಭರತನಿಗೂ ಸಿಗಬೇಕು, ಆ ಕೌಸಲ್ಯ ಪಡುವ ಸಂಭ್ರಮ ನಾನೂ ಪಡಬೇಕು ಎಂದು ಹೇಳಿದಾಗ ಅದಕ್ಕೆ ಮಹಾಪ್ರಭುಗಳು ಅವಕಾಶ ಬರಲಿ, ಖಂಡಿತ ನೆರವೇರಿಸಿಕೊಡುತ್ತೇನೆ ಎಂದು ಹೇಳಿದರು. ಆ ಅವಕಾಶ ಈಗಲೇ ಯಾಕಾಗಬಾರದು ಮಹಾರಾಣಿ? ಅದು ಸಾಧ್ಯವೇ ಮಂಥರೆ? ಖಂಡಿತ ಸಾಧ್ಯವಿದೆ. ಅಮಾತ್ಯರೇ, ಮಂತ್ರಿ ಮಹೋದಯರು, ಇದು ನನ್ನ ಹಿರಿಯ ಪುತ್ರನ ವಿವಾಹ. ಸ್ವಯಂವರವನ್ನು ಗೆದ್ದು ಪರಾಕ್ರಮವನ್ನು ಪ್ರದರ್ಶಿಸಿ ಕನ್ಯಾರತ್ನವನ್ನು ತನ್ನದಾಗಿಸಿಕೊಂಡ ನನ್ನ ಪ್ರೀತಿ ಪಾತ್ರನಾದ ಪುತ್ರ ರಾಮಚಂದ್ರನ ವಿವಾಹ. ಇದು ಲೋಕೋತ್ತರವಾಗಿ ವೈಭವದಿಂದ ನಡೆಯಬೇಕು. ಜನಕ ಮಹಾರಾಜರು ಕೂಡ ತಮ್ಮ ಹಿರಿಯ ಪುತ್ರಿಯ ವಿವಾಹವೆಂದು ಇದನ್ನು ವೈಭವದಿಂದ, ಸಂಭ್ರಮದಿಂದ ಆಚರಿಸಲು ಸಜ್ಜಾಗಿರುವುದರಲ್ಲಿ ಸಂಶಯವೇ ಇಲ್ಲ. ಮಿಥಿಲೆಯ ವೈಭವಕ್ಕೆ ಕಮ್ಮಿ ಇಲ್ಲದಂತೆ ಅಯೋಧ್ಯೆಯ ವೈಭವವನ್ನು ಮಿಥಿಲೆಗೆ ಕೊಂಡೊಯ್ಯಬೇಕು. ಆ ಕಾರಣವಾಗಿಯೇ ಈ ಸಭೆ. ನನ್ನ ಆಪ್ತ ಸಚಿವರಾದ ಸುಮಂತ್ರೆ, ಈ ವಿಷಯವಾಗಿ ತಮ್ಮ ಅಭಿಪ್ರಾಯವೇನು? ಮಹಾಪ್ರಭು, ಈ ವಿವಾಹವು ಲೋಕದಲ್ಲೆಲ್ಲ ಪ್ರಸಿದ್ಧಿಯಾಗಬೇಕೆಂದು ನಾವುಗಳು ಕೂಡ ಮಾತನಾಡಿಕೊಂಡಿದ್ದೇವೆ. ಜನಕರಾಜನ ಮಿಥಿಲೆಯ ವೈಭವದ ಬಗ್ಗೆ ಕೇಳಿ ತಿಳಿದಿರುವ ನಾವು
ಅಯೋಧ್ಯೆಯ ವೈಭವವು ಅದಕ್ಕಿಂತಲೂ ಮಿಗಿಲಾದದ್ದು ಎಂದು ತೋರಿಸಬೇಕೆಂಬ ಸಂಕಲ್ಪ ಮಾಡಿದ್ದೇವೆ. ಭಲೆ ಮಾತ್ರೆ, ಭಲೆ. ನಮ್ಮ ಕೋಶಾಗಾರದಲ್ಲಿರುವ ಸಂಪತ್ತು ಎಷ್ಟೇ ಖರ್ಚಾಗಲಿ, ಮತ್ತು ರತ್ನ, ವಜ್ರ, ವೈಡೂರ್ಯ, ಒಡವೆಗಳು ಉಡುಗೊರೆಯಾಗಿ ಕಣ್ಣು ಕೋರೈಸುವಂತೆ ನಾವು ಇಲ್ಲಿಂದ ತೆಗೆದುಕೊಂಡು ಹೋಗಬೇಕು. ನಮ್ಮ ಕುಲಗುರುಗಳು ವಿಶೇಷ ರಥದಲ್ಲಿ ಮಿಥಿಲಿಗೆ ಬಂದು ಅಲ್ಲಿಯ ಭೂಮಿಯನ್ನು ಪಾವನ ಮಾಡಬೇಕು. ಅಯೋಧ್ಯೆಯ ವಿಪ್ರರೆಲ್ಲರೂ ರಾಮಚಂದ್ರನ ಮದುವೆಗೆ ಬಂದು ತಮ್ಮ ವೇದಘೋಷಗಳಿಂದ ರಾಮಚಂದ್ರನ ಮದುವೆಯನ್ನು ಮಂಗಳಕರವಾಗಿಸಬೇಕು. ಮಹಾಪ್ರಭು, ಈಗಾಗಲೇ ಶ್ರೀರಾಮನವರ ವಿವಾಹವನ್ನು ಮಿಥಿಲೆಯಲ್ಲಿ ನಿಶ್ಚಯಿಸಿರುವ ಸುದ್ದಿ ತಿಳಿದು ಅಯೋಧ್ಯೆಯಿಂದ ಮಿಥಿಲೆಯವರೆಗೂ ಜನಸಾಗರವೇ ಹರಿದು ಬರಲು ಸಿದ್ಧವಾಗುತ್ತಿದೆ ಪ್ರಭು. ಬರಲಿ ಬರಲಿ. ಪ್ರಜೆಗಳಿಗೆ ರಾಮಚಂದ್ರನ ಮೇಲೆ ಆದರ ಅಭಿಮಾನಗಳು ಎಷ್ಟಿವೆ ಎಂದು ಮಿಥಿಲೆಗೂ ತಿಳಿಯಲಿ. ಜನಕ ಮಹಾರಾಜರಿಗೆ ತಮ್ಮ ಅಳಿಯನಿಗೆ ಪ್ರಜಾಪ್ರೇಮವಿರುವ ವಿಷಯ ತಿಳಿದು ಹೆಮ್ಮೆ ಎನಿಸಲಿ. ರಥ, ತುರಗ, ಪದಾತಿಗಳು ಸಂತೋಷ ಸಂಭ್ರಮಗಳಿಂದ ಮಿಥಿಲಾ ನಗರಕ್ಕೆ ತೆರಳಲಿ. ಸೀತಾರಾಮರ ವಿವಾಹವು ಯುಗ ಯುಗಗಳಲ್ಲಿ ಜನಮಾನಸದಲ್ಲಿ ನಲಿದಾಡಲಿ. ಮಹಾಪ್ರಭುವಿಗೆ ಪ್ರಣಾಮಗಳು. ಅಯೋಧ್ಯೆಯಿಂದ ಸಂದೇಶ ತಂದಿರುವೆ. ಬಾದೂತ, ನಿನ್ನ ಸಂದೇಶಕ್ಕಾಗಿ ನಾವು ಕುತೂಹಲದಿಂದ ಕಾಯುತ್ತಿರುವೆವು. ನಮ್ಮ ಸಂದೇಶವನ್ನು ಅಲ್ಲಿ ಓದಿ ಹೇಳಿದಿ ತಾನೆ? ದಶರಥ ಮಹಾರಾಜರು ತಮ್ಮ ಗುರುಗಳು ಸಚಿವರೊಡನೆ ಸಮಾಲೋಚಿಸಿ ಉತ್ತರವನ್ನು ಹೇಳಿದ್ದೂ ಆಯಿತು. ಏನೆಂದು ಹೇಳಿದರು? ಬೇಗ ತಿಳಿಸು. ದಶರಥ ಮಹಾರಾಜರು ತಮ್ಮ ಸಕಲ ಪರಿವಾರ ಸಮೇತರಾಗಿ ಮಿಥಿಲೆಗೆ ಆಗಮಿಸಿ ಸೀತಾರಾಮರ ವಿವಾಹವನ್ನು ಅತ್ಯಂತ ಸಂತೋಷದಿಂದ ನಡೆಸಿಕೊಡುತ್ತಾರೆ. ಆಹಾ, ಗುರುಗಳೇ, ನಾವು ನಿರೀಕ್ಷಿಸುತ್ತಿದ್ದ ಶುಭ ಸಮಾಚಾರ ಬಂದಾಯಿತು. ಇನ್ನು ಮಿಂಚಿನ ವೇಗದಲ್ಲಿ ವಿವಾಹ ಸಿದ್ಧತೆಗಳನ್ನು ಆರಂಭಿಸಿ. ಸೀತೆ, ನಿನ್ನ ಕಲ್ಯಾಣಕ್ಕೆ ಅಯೋಧ್ಯೆಯಿಂದ ಒಪ್ಪಿಗೆ ಬಂದಾಯಿತು. ಕಲ್ಯಾಣದಲ್ಲಿ ಪಾಲ್ಗೊಳ್ಳಲು ರಾಮನ ಪರಿವಾರದವರೆಲ್ಲರೂ ಶೀಘ್ರದಲ್ಲೇ ಅಲ್ಲಿಂದ ಹೊರಡಲಿದ್ದಾರೆ. ನಿನ್ನ ತಂದೆ ವಿವಾಹದ ಸಿದ್ಧತೆಗಳನ್ನು ಶೀಘ್ರವಾಗಿಯೇ ಮಾಡುತ್ತಿದ್ದಾರೆ. ಸೀತೆ, ನನ್ನಲ್ಲಿದ್ದ ಆತಂಕಗಳೆಲ್ಲವೂ ಅಂದು ನಿನ್ನ ಮಾತುಗಳಿಂದಲೇ ದೂರವಾಗಿದ್ದವು. ಆದರೆ ಇಂದು ನೀನು ಹೇಳಿದಂತೆ ಎಲ್ಲವೂ ನಡೆಯುತ್ತಿದೆಯಲ್ಲ ಎಂದು ಆಶ್ಚರ್ಯವಾಗುತ್ತಿದೆ. ಸೀತೆ, ನಿನ್ನಲ್ಲಿ ಒಂದು ಪ್ರಶ್ನೆಯನ್ನು ಕೇಳಲೆ? ಕೇಳಿ ಮಾತಾಶ್ರೀ. ಸೀತೆ, ಇಷ್ಟೊಂದು ನಿರಾತಂಕವಾಗಿ ಆಶಾವಾದಿಯಾಗಿ ನಿನ್ನ ವಿವಾಹದ ಕುರಿತು ನೀನಿರುವೆ ಅಲ್ಲ, ಇದು ನಿನ್ನಿಂದ ಹೇಗೆ ಸಾಧ್ಯವಾಯಿತು? ಕೊಂಚವಾದರೂ ಏನಾಗುತ್ತದೋ ಎಂಬ ಅಧೈರ್ಯವಾಗಲಿ ಚಿಂತೆಯಾಗಲಿ ನಿನ್ನಲ್ಲಿ ಇಲ್ಲವೇ? ರಾಮನೊಂದಿಗೆ ನಿನ್ನ ಮದುವೆ ನಡೆದೇ ತೀರುತ್ತದೆ ಎಂದು ನಿನಗೆ ಮೊದಲೇ ತಿಳಿದಿದ್ದೆ. ಗಿಣಿಗಳು ಎಷ್ಟು ಹೇಳಿದವೋ ಅಷ್ಟೇ ತಿಳಿದಿತ್ತು. ಗಿಣಿಗಳೇ? ಯಾವ ಗಿಣಿಗಳು? ಏನು ಹೇಳಿದವು? ಮಾತಾಶ್ರೀ, ವಾಲ್ಮೀಕಿ ಮಹರ್ಷಿಗಳ ಆಶ್ರಮದಿಂದ ಶುಕರಾಣಿ ಶುಕರಾಜ ಎಂಬ ಜೋಡಿ ಗಿಣಿಗಳು ನಮ್ಮ ಉದ್ಯಾನವನಕ್ಕೆ ಆಗಮಿಸಿದ್ದವು. ಆ ವಾಲ್ಮೀಕಿ ಮಹರ್ಷಿಗಳು ರಚಿಸಿರುವ ಮಹಾಕಾವ್ಯದ ಶ್ಲೋಕಗಳನ್ನು ಅವರು ಹೇಳಿದಾಗ ಗಿಣಿಗಳು ಕೇಳಿಸಿಕೊಂಡು ಕಲಿತಿದ್ದವು. ನಮ್ಮ ಉದ್ಯಾನವನದಲ್ಲಿ ಒಮ್ಮೆ ಅವು ಬಂದಾಗ ಶ್ಲೋಕಗಳನ್ನು ಹಾಡಿದಾಗ ನಾನು ಅವುಗಳನ್ನು ಕೆಲವು ಕಾಲ ನನ್ನ ಹತ್ತಿರ ಇರಿಸಿಕೊಂಡು ಸ್ವಲ್ಪ ಕಥೆಯನ್ನು ಕೇಳಿದೆ. ಅದರ ಪ್ರಕಾರ ಪುರುಷೋತ್ತಮನೊಬ್ಬನು ಬಂದೇ ಬರುತ್ತಾನೆ, ಶಿವಧನಸ್ಸನ್ನು ಹೆದೆಯೇರಿಸುತ್ತಾನೆ, ನನ್ನನ್ನು ವರಿಸುತ್ತಾನೆ ಎಂಬ ಆ ಶ್ಲೋಕದ ಮಾತುಗಳ ಬಗ್ಗೆ ನನಗೆ ವಿಶ್ವಾಸವಿತ್ತು. ಹೌದೇ? ಎಂತಹ ಅದ್ಭುತ! ಆ ಗಿಣಿಗಳು ಮುಂದೇನಾಗುತ್ತದೆ ಎಂದು ಹೇಳಿದವೆ? ಮುಂದಿನ ಕಥೆ ಕೇಳುವ ಭಾಗ್ಯ ನನಗುಳಿಯಲಿಲ್ಲ. ಆ ಹೆಣ್ಣು ಗಿಣಿ ತೀರಿಕೊಂಡಿತು. ಪಾಪ. ಹೋಗಲಿ ಬಿಡು ಸೀತೆ, ಮುಂದಿನದೆಲ್ಲ ತಾನಾಗಿಯೇ ತಿಳಿಯುತ್ತದಲ್ಲ.
ಸುಮಿತ್ರ, ರಾಮಚಂದ್ರನ ಕಲ್ಯಾಣಕ್ಕೆ ಅಯೋಧ್ಯೆಯೇ ಮಿಥಿಲೆಯನ್ನು ಸಂಗಮಿಸುತ್ತದೆ. ಸಮರಕ್ಕೆ ಹೊರಡಲು ಸಿದ್ಧವಾದಂತೆ ನಮ್ಮ ಚತುರಂಗ ಬಲವು ರಾಮಚಂದ್ರನ ಕಲ್ಯಾಣಕ್ಕೆ ಹೊರಡಲು ಸಿದ್ಧವಾಗಿದೆ. ಮಿತಿ ಇಲ್ಲದಷ್ಟು ಧನಕನಕ, ವಜ್ರ, ವೈಡೂರ್ಯಗಳು ಉಡುಗೊರೆಯಾಗಿ ಕೊಡಲು ಬಂಡಿಯಲ್ಲಿ ತರಲು ಮಹಾತ್ಮರಿಂದ ಹಿಡಿದು ಸಾಮಾನ್ಯರವರೆಗೆ ಎಲ್ಲರೂ ವಿವಾಹಕ್ಕೆ ಆಗಮಿಸುತ್ತಿದ್ದಾರೆ. ಹಿಂದೆಂದೂ ಕಂಡರಿಯದ ಸಂತೋಷ, ಸಂಭ್ರಮ ನಮ್ಮದಾಗಿದೆ. ಕೌಸಲ್ಯ, ಸುಮಿತ್ರ, ಈಗ ನಿಮಗೇನು ಬೇಕು ಕೇಳಿ. ಜನಕ ಮಹಾರಾಜನ ಮಿಥಿಲೆಯ ರಾಣಿ ವಾಸದ ಸಂಭ್ರಮ, ಸಂಪತ್ತನ್ನು ಮೀರಿಸುವ ಸಂಪತ್ತು ನಮ್ಮದಾಗಿದೆ. ಈ ವಿಚಾರ ಅವರಿಗೂ ತಿಳಿದು ಇಂತಹ ಸಂಪದ್ಭರಿತ ಕುಲಕ್ಕೆ ತಮ್ಮ ಮಗಳನ್ನು ಕೊಡಲು ಸಿದ್ಧವಾಗಿದ್ದೀವಲ್ಲ ಎಂದು ಅವರು ಆನಂದ. ಮಹಾಪ್ರಭು, ರಾಮನ ಕಲ್ಯಾಣವಾಗುತ್ತಿರುವುದೇ ನಮಗೆ ಸಂತೋಷದ ವಿಚಾರ. ಅದರ ಮುಂದೆ ಬೇರಾವ ಸಂಪತ್ತು ನಮಗೆ ವಿಶೇಷವೆನಿಸುತ್ತಿಲ್ಲ. ಹಾಗೆಯೇ ಅವರು ತಿಳಿದಿರಬಹುದಲ್ಲವೇ? ಹೌದು ಮಹಾಪ್ರಭು, ಕನ್ಯಾರತ್ನ ನಮ್ಮ ಕುಲಕ್ಕೆ ಸೇರುತ್ತಿರುವುದರ ಮುಂದೆ ಮಿಕ್ಕೆಲ್ಲ ರತ್ನ ಸಂಪತ್ತು ಗೌಣ. ಜನಕ ಮಹಾರಾಜನ ಪರಿವಾರವನ್ನು ನಾವು ನಮ್ಮ ಸದ್ಗುಣ ಸಾತ್ವಿಕತೆಯಿಂದ ಅವರ ಮನಸ್ಸನ್ನು ಸಂತೋಷಪಡಿಸುವುದೇ ಹೆಚ್ಚು ಸೂಕ್ತ ಎನಿಸುತ್ತದೆ. ಸರಿ ಸರಿ, ನಿಮ್ಮ ವಿಚಾರವನ್ನು ನಾನು ಒಪ್ಪುತ್ತೇನೆ. ಆದರೆ ನನ್ನ ವಿಚಾರವೂ ಇರಲಿ. ಏಕೆಂದರೆ ಎಲ್ಲರೂ ಗುಣಗ್ರಾಹಿಗಳೇ ಆಗಿರುವುದಿಲ್ಲ. ಸಂಪತ್ತನ್ನು ಪ್ರೀತಿಸುವವರಿಗೆ ಸಂಪತ್ತನ್ನು ತೋರೋಣ, ಗುಣವನ್ನು ಪ್ರೀತಿಸುವವರಿಗೆ ಗುಣವನ್ನು ಕೊಡೋಣ. ಮಹಾಪ್ರಭುಗಳು ಮನ್ನಿಸಬೇಕು. ಮಹಾಪ್ರಭು, ಒಂದು ಮುಖ್ಯವಾದ ವಿಷಯವಾದುದರಿಂದ ನಾನು ಮಧ್ಯದಲ್ಲಿ ಪ್ರವೇಶಿಸಬೇಕಾಯಿತು. ಮಹಾರಾಣಿ ಕೈಕೆಯವರು ರಾಮನ ವಿವಾಹಕ್ಕೆ ಬರುವುದಿಲ್ಲವೆಂದು ನಿರ್ಧಾರ ಮಾಡಿದ್ದಾರೆ. ಕೈಕೇಯಿ, ಇದೇನಿದು? ನೀನು ಅಲಂಕಾರ ಪ್ರಿಯೆ. ಸದಾ ಸಿಂಗರಿಸಿಕೊಂಡು ಅರಳಿದ ಪುಷ್ಪದಂತೆ ಕಂಗೊಳಿಸುತ್ತಿದ್ದ ನೀ ಹೀಗೆ ಬಾಡಿದ ಹೂವಿನಂತೆ, ಅದು ಇಂತಹ ಉಲ್ಲಾಸದ ಸಮಯದಲ್ಲಿ. ಉಲ್ಲಾಸ, ಉತ್ಸಾಹ, ಸಂಭ್ರಮ ಇದೆಲ್ಲವೂ ನಿಮಗಿದೆ ಅಲ್ಲವೇ? ಅಷ್ಟು ಸಾಕು. ನನಗೇನಾದರೇನದು, ಯಾರಿಗೆ ನಷ್ಟ? ಯಾರಿಗೆ ಏನಾಗುತ್ತದೋ ಬಿಡುತ್ತದೋ, ಕಷ್ಟವೋ ನಷ್ಟವೋ, ಎಲ್ಲವನ್ನು ಅನುಭವಿಸುವುದು ಏನಿಲ್ಲ ಪ್ರಭು. ದೇವಿ, ನೀನು ನನ್ನ ಹೃದಯದ ಬಡಿತ ಸಮಸ್ಥಿತಿಯಲ್ಲಿಲ್ಲದೆ ಏರುಪೇರಾದರೆ ನಾನು ಉಳಿಯುವುದು ಸಾಧ್ಯವೇ? ಓಹೋ ಪ್ರಭು, ಇಂಥ ಪ್ರೇಮದ ಮಾತುಗಳಿಂದ ಈಗ ನನ್ನನ್ನು ಸಮಾಧಾನ ಪಡಿಸಲು ಸಾಧ್ಯವಿಲ್ಲ. ಸರಿ, ನೀವು ನನ್ನನ್ನು ಹೃದಯ ಎಂದಿರಿ. ಈ ಹೃದಯದ ನೋವನ್ನು ನೀವೇಕೆ ಪರಿಹರಿಸುತ್ತಿಲ್ಲ? ರಾಣಿ, ನಿನ್ನ ನೋವು ನನ್ನ ನೋವು, ನಿನ್ನ ಚಿಂತೆ ನನ್ನ ಚಿಂತೆ. ನಾನು ಸಂತೋಷವಾಗಿರಬೇಕಾದ್ರೆ ನಿನ್ನ ಈ ಚಿಂತೆಯನ್ನು ನಾನು ದೂರ ಮಾಡಲೇಬೇಕು. ಹಾಗಿದ್ದರೆ ನೀವೇಕೆ ನನ್ನ ಮಾತುಗಳನ್ನು ನಿರ್ಲಕ್ಷಿಸುತ್ತಿದ್ದೀರಾ? ಓ, ನೀವು ಕೌಸಲ್ಯೆ ಸುಮಿತ್ರೆಯೊಂದಿಗೆ ಮಿಥಿಲಾ ನಗರಕ್ಕೆ
ರಾಮಚಂದ್ರನ ವಿವಾಹಕ್ಕೆ ಹೋಗಲು ಸಜ್ಜಾಗುತ್ತಿದ್ದೀರೇನು? ಕೈಕೇಯಿ, ಸ್ವಲ್ಪ ಸಮಾಧಾನವಾಗಿ ಆಲೋಚಿಸಿ ನೋಡು. ರಾಮಚಂದ್ರನ ವಿವಾಹವನ್ನು ನಾನೊಬ್ಬನೇ ನಿಶ್ಚಯಿಸಲಿಲ್ಲ. ಅಲ್ಲದೆ ರಾಮಚಂದ್ರ ಮಿಥಿಲೆಗೆ ಹೋಗುವುದಾಗಲಿ, ಅಲ್ಲಿ ಇಂತಹ ಒಂದು ವಿವಾಹ ಸಂದರ್ಭ ಏರ್ಪಡುವುದಾಗಲಿ ನನ್ನ ಕಲ್ಪನೆಯಲ್ಲಿಯೇ ಇರಲಿಲ್ಲ. ವಿಶ್ವಾಮಿತ್ರರು ರಾಮ ಲಕ್ಷ್ಮಣರನ್ನು ಯಜ್ಞ ರಕ್ಷಣೆಗೋಸ್ಕರ ಕರೆದುಕೊಂಡು ಹೋದ ವಿಷಯ ನಿನಗೆ ತಿಳಿದೇ ಇದೆ. ಅಲ್ಲಿಂದ ಅವರು ರಾಮ ಲಕ್ಷ್ಮಣರನ್ನು ಮಿಥಿಲೆಗೆ ಕರೆದೊಯ್ದ ನಂತರವೇ ನನಗೆ ಎಲ್ಲ ವಿಷಯವೂ ಸಾಂಗವಾಗಿ ತಿಳಿಯಿತು. ಈಗ ಜನಕ ಮಹಾರಾಜರು ಒಂದು ಸಂದೇಶವನ್ನು ಕಳುಹಿಸಿದ್ದಾರೆ. ನನ್ನ ಪ್ರತಿಜ್ಞೆಯಂತೆ ವಿವಾಹ ನೆರವೇರುತ್ತದೆ, ತಾವು ಆಗಮಿಸಬೇಕು ಎಂದು. ವಿಶ್ವಾಮಿತ್ರರೇ ಸಮ್ಮತಿಯನ್ನು ನೀಡಿದ್ದಾರೆ. ಅಂತಹ ವಿಶ್ವಾಮಿತ್ರ ಮಹರ್ಷಿಗಳ ಸಮ್ಮುಖದಲ್ಲಿ ನಡೆಯುತ್ತಿರುವ ಈ ಕಾರ್ಯವನ್ನು ನಾವು ಪುರಸ್ಕರಿಸಲೇಬೇಕು. ಕೈಕೇಯಿ, ಒಂದು ವಿಷಯವನ್ನು ಆಲೋಚಿಸಿ. ಭರತನೇ ಮಿಥಿಲೆಗೆ ಹೋಗಿದ್ದರೆ, ಭರತನೇ ಇಂತಹ ಸಾಧನೆಯನ್ನು ಮಾಡಿದ್ದರೆ, ಆಗ ನಾವು ಭರತನ ವಿವಾಹಕ್ಕೆ ಹೋಗಲೇಬೇಕಾಗಿತ್ತಲ್ಲವೇ? ಕೌಸಲ್ಯ, ಸುಮಿತ್ರ ಭರತನ ವಿವಾಹಕ್ಕೆ ಬರಲೇಬೇಕಾಗಿತ್ತಲ್ಲವೇ? ಅದು ಈಗ ಬದಲಾಗಿದೆ ಎಂದು ತಿಳಿದು ನನ್ನ ಮಗ ಭರತನ ಮದುವೆ ಎಂದಾಗುತ್ತದೆ? ಆಗುತ್ತದೆ. ಗುರು ಹಿರಿಯರ ನಿಶ್ಚಯದಂತೆ ಲಕ್ಷಣವಾದ ಕನ್ಯೆ ಭರತನಿಗೆ ಸಿಗುವುದಾದರೆ ಅದು ಯಾವ ಕ್ಷಣವಾಗಲಿ ನಾನು ಅವರ ವಿವಾಹವನ್ನು ನೆರವೇರಿಸುತ್ತೇನೆ. ನಿನಗೆ ಸಂತೋಷ ಸಂಭ್ರಮ ಆಗುವುದಾದರೆ ಅದರಲ್ಲಿ ನಾನು ಭಾಗಿಯಾಗುತ್ತೇನೆ. ಆದಷ್ಟು ಶೀಘ್ರವಾಗಿ ಈ ಮಂಗಳ ಕಾರ್ಯ ನೆರವೇರಲಿ ಎಂದು ನಾನು ಕೂಡ ಆಶಿಸುತ್ತೇನೆ. ರಾಣಿ, ಒಂದು ನಂಬಿಕೆ ಇದೆ. ಒಂದು ಮಂಗಳ ಕಾರ್ಯ ನಡೆದರೆ ಅದರ ಹಿಂದೆಯೇ ಮತ್ತೊಂದು ಮಂಗಳ ಕಾರ್ಯವೂ ನಡೆಯುತ್ತದೆ ಎಂದು ಹಿರಿಯರು ಹೇಳುತ್ತಾರೆ. ಈಗ ನಿಶ್ಚಯವಾಗಿರುವ ಮಂಗಳ ಕಾರ್ಯಕ್ಕೆ ನೀನು ಸಂಭ್ರಮದಿಂದ ಭಾಗವಹಿಸು. ಆಗ ನೀನು ಅಪೇಕ್ಷೆ ಪಟ್ಟ ಶುಭ ಕಾರ್ಯ ಆದಷ್ಟು ಶೀಘ್ರವಾಗಿ ನೆರವೇರುತ್ತದೆ. ದಯವಿಟ್ಟು ನನ್ನ ಮಾತನ್ನು ಕೇಳು. ಎಲ್ಲರಂತೆ ನೀನೂ ಕೂಡ ರಾಮನ ವಿವಾಹಕ್ಕೆ ಹೊರಡಲು ಸಿದ್ಧಳಾಗ. ಆಯಿತು, ನಾನು ನಿಮ್ಮ ಮಾತನ್ನು ಗೌರವಿಸುತ್ತೇನೆ, ನಂಬಿಕೆ ತೋರುತ್ತೇನೆ. ನಾನೀಗ ವಿವಾಹಕ್ಕೆ ಹೊರಡಲು ಸಿದ್ಧಳಾಗುತ್ತೇನೆ. ಬಹಳ ಸಂತೋಷ ಮಹಾರಾಣಿ, ಬಹಳ ಸಂತೋಷ. ಲಂಕೆಯಲ್ಲಿನ ದುರುಳ ದರ್ಪವು ಸೀತೆ ಸಹನೆಗೆ ಸೋತಿತು. ಅಂಕೆ ಇರದ ಅಸುರ ಕುಲವು ರಾಮ ಬಾಣಕ್ಕೆ ಅಡಗಿತು. ದೂರವಿರಲಿ ಸನಿಹವಿರಲಿ ರಾಮ ಹೃದಯ ನಿವಾಸಿನಿ. ಯುಗವು ಯುಗವು ಸಾಗಲಿ ಅಕಳಂಕ ಪ್ರೇಮ ಪ್ರಬೋಧಿನಿ. ಅಮರ ಗಾಧೆ ಧರಣಿ ಜಾತೆ ಸಾಧ್ವೆ ಸೀತೆ ಸುಚರಿತೆ. ಸಹನ ಶಕ್ತಿ ಪತಿಯ ಭಕ್ತಿ ಲೋಕಮಾನ್ಯ ವಂದಿತೆ.